ಮಹಿಳೆ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದರು. ದಾರಿಯಲ್ಲಿ ಅವಳು ಒಂದು ನಿಂಬೆಹಣ್ಣು ತಿಂದಳು ಮತ್ತು ಅದರ ಬೀಜವನ್ನು ಕಿಟಕಿಯಿಂದ ಮರುಭೂಮಿಯಲ್ಲಿ ಎಸೆದಳು. ಆ ಬೀಜ ಒಣ ಬಿರುಕು ಬಿದ್ದ ನೆಲದ ಮೇಲೆ ಬಿತ್ತು. ಉರಿಯುತ್ತಿರುವ ಬಿಸಿಲಿನ ಕಾರಣಕ್ಕೆ ಆ ಬೀಜ ಒಣಗಿ ಹೋಗುತ್ತಿತ್ತು. ಆ ಸಮಯದಲ್ಲಿ ಒಂದು ದಿನ ಅಲ್ಲಿ ಒಂದು ಪಾಂಡ ಬಂತು. ತನ್ನ ಬಾಯಿಯಿಂದ ತುಂಬಾ ನೀರನ್ನು ಆ ಬೀಜದ ಮೇಲೆ ಸುರಿಸಿತು. ಇದು ನೋಡಿ ಹತ್ತಿರದಲ್ಲಿದ್ದ ತಾತ ಮತ್ತು ಅಜ್ಜಿ ನಗಲು ಶುರು ಮಾಡಿದರು. ಪಾಂಡ ಗಿಡಕ್ಕೆ ನೀರು ಹಾಕುತ್ತಿದೆ. ಮುಂದಿನ ದಿನವೂ ಪಾಂಡ ಬಂದು ಮತ್ತೆ ನೀರು ಸುರಿಸಿತು. ಹೀಗೆ ನಿಧಾನವಾಗಿ ಬೀಜಕ್ಕೆ ತೇವ ದೊರೆಯುತ್ತಿದ್ದಂತೆಯೇ ಕೆಲವು ತಿಂಗಳಿನಲ್ಲಿ ಅಲ್ಲಿ ಒಂದು ಸುಂದರ ದೊಡ್ಡ ನಿಂಬೆ ಗಿಡ ಬೆಳೆದಿತು. ಪಾಂಡ ಬಹಳ ಸಂತೋಷಪಟ್ಟು ಈ ಮರದ ಕೆಳಗೆ ತನ್ನ ಮನೆ ಮಾಡಿಕೊಳ್ಳೋಣ ಎಂದು ಯೋಚಿಸಿತು. ಆದರೆ ಅದೇ ಸಮಯದಲ್ಲಿ ಒಬ್ಬ ಮನುಷ್ಯ ಬಂದು ಕೊಡಲಿಯಿಂದ ಆ ಮರವನ್ನು ಕತ್ತರಿಸಿ ತೆಗೆದುಕೊಂಡು ಹೋದ. ಮರ ಕಡಿಯಲ್ಪಟ್ಟು ನೆಲಕ್ಕೆ ಬಿದ್ದಿರುವುದನ್ನು ಕಂಡು ಪಾಂಡ ಬಹಳ ಅಳತೊಡಗಿತು. ಮತ್ತು ಕತೆ ಇಲ್ಲಿ ಮುಗಿಯುತ್ತದೆ. ಏಕೆಂದರೆ ನೀವು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲಿಲ್ಲ.